ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ನೀವು ಎಜುಕೇಷನ್ ಮಾಡ್ತಾ ಇದ್ರ, ಅಥವಾ ಈ ವರ್ಷ ನೀವು SSLC ಕಂಪ್ಲೀಟ್ ಆದ್ಮೇಲೆ PUC ಅಂತ ಹೇಳಿ ಬೇರೆ ಊರಿಗೆ ಹೋಗಿರ್ತೀರಿ, ಅಥವಾ ಡಿಗ್ರಿ ಮಾಡಕ್ಕೆ ಬೇರೆ ಊರಿಗೆ ಹೋಗಿರ್ತೀರಿ. ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ, ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅಂದರೆ SSLC ಆದಮೇಲೆ ನೀವು ITI, ಡಿಪ್ಲೊಮಾ ಮತ್ತೆ ಡಿಗ್ರಿ ಕೋರ್ಸ್ಗಳನ್ನು, ಮಾಸ್ಟರ್ ಡಿಗ್ರಿ ಕೋರ್ಸ್ಗಳನ್ನು ನೀವು ಮಾಡಕ್ಕೆ ಬೇರೆ ಊರಿಗೆ ಹೋದ್ರೆ ನಿಮ್ಗೆ ಫ್ರೀ ಹಾಸ್ಟೆಲ್ ಏನಾದರೂ ಬಯಸಿದ್ರೆ, ಫ್ರೀ ಹಾಸ್ಟೆಲ್ಸ್, ಹೌದ್ರಿ, ನೀವು ಕರೆಕ್ಟ್ ಕೇಳಕ್ಕೆ ಕುಂತೀರಿ. ಪ್ರತಿ ವರ್ಷನೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ, ನಮ್ಮ ವಿವಿಧ ಇಲಾಖೆಯವರು ಏನಪ್ಪ, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಇವೆಲ್ಲ ಇಲಾಖೆ ವತಿಯಿಂದ ಏನು ಮಾಡ್ತಾರೆ ಅಂದ್ರೆ ಫ್ರೀ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಈ ವಿಡಿಯೋದಲ್ಲಿ ನಾನು BCM ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ರೀ. BCM ಹಾಸ್ಟೆಲ್ ಅಪ್ಲಿಕೇಶನ್ಗಳಲ್ಲಿ ಎಲ್ಲ ಕಾಸ್ಟ್ನವರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಸ್ಪೆಷಲಿ ಜಾಸ್ತಿ ಪ್ರಯಾರಿಟಿ ಯಾರಿಗೆ ಕೊಡ್ತಿರಪ್ಪ ಅಂದ್ರೆ BCM ಹಾಸ್ಟೆಲ್ ಒಳಗಡೆ 2A, 2B, 3A, 3B, ಆಮೇಲೆ ಇವರುಗಳಿಗೆ ಸ್ವಲ್ಪ ಸೀಟ್ಗಳನ್ನು ಜಾಸ್ತಿ ರಿಸರ್ವ್ ಮಾಡಿರ್ತಾರೆ. ರಿಮೈನಿಂಗ್ 20% to 25%ಗಳನ್ನು SC, ST ಮತ್ತು ರಿಮೈನಿಂಗ್ ಕಾಸ್ಟ್ನವರು ಕೂಡ ಇಲ್ಲಿ ಸೀಟ್ಗಳನ್ನು ಕೊಡ್ತಾರೆ. ನಾನು ಅಂದಾಜಾಗಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಎಲ್ಲರೂ ಕೂಡ BCM ಹಾಸ್ಟೆಲ್ಗೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಎಲ್ಲ ಕಾಸ್ಟ್ನವರು ಕೂಡ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲರಿಗೂ ಕೂಡ ಪರ್ಸೆಂಟೇಜ್ಗಳ ಆಧಾರದ ಮೇಲೆ ಈ ಒಂದು ಸೀಟ್ ಹಂಚಿಕೆ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೇನೆ. ಆಮೇಲೆ ಹೋಗ್ತಾ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ರಿ. ನೋಡಿ ಫ್ರೆಂಡ್ಸ್, ಇದು BCW ಹಾಸ್ಟೆಲ್ ಪೋರ್ಟಲ್ ವೆಬ್ಸೈಟ್. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ವತಿಯಿಂದ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಸ್ಪೆಷಲಿ ಪೋಸ್ಟ್ ಮೆಟ್ರಿಕ್ಸ್ ಅಂತ ಕರಿತೀವಿ. ನೋಡಿರಿ, ಇಲ್ಲಿ ಪೋಸ್ಟ್ ಮೆಟ್ರಿಕ್ಸ್ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಇಲ್ಲಿ ರಿಲೀಸ್ ಮಾಡಿರು. ಪೋಸ್ಟ್ ಮೆಟ್ರಿಕ್ ಅಂದರೆ ಯಾರ್ದು 10th ನಂತರ ಯಾರು ನೀವು PUC ಲೆವೆಲು, ಡಿಗ್ರಿ ಲೆವೆಲು, ಡಿಪ್ಲೊಮಾ ಲೆವೆಲ್, ಆಮೇಲೆ ನೀವು ಮಾಸ್ಟರ್ ಡಿಗ್ರಿ ಲೆವೆಲ್ಗೆ ಎಜುಕೇಷನ್ ಮಾಡಕ್ಕೆ ಹೋಗ್ತೀನಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಅದಾವು. ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಅಪ್ಲೈ ನಾವು ಅಂತ ಬರ್ತಾ ಇದೆ. ಸೊ ಯಾರಿಗೆ ಅಂತಂದ್ರೆ ಇದು ಫಸ್ಟ್ ಇಯರ್ PUC ಇರ್ಬೋದು, ಗ್ರಾಜ್ಯುಯೇಷನ್ ಇರ್ಬೋದು, ಪೋಸ್ಟ್ ಗ್ರಾಜ್ಯುಯೇಷನ್ ಇರ್ಬೋದು, ಅಂಥವ್ರುಗಳಿಗೆ ಅಂಡರ್ ದ ಪೋಸ್ಟ್ ಮ್ಯಾಟ್ರಿಕ್ಸ್ ಫ್ರೀ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಇಲ್ಲಿ ನೋಡಿರಿ. ಫುಡ್ ಮತ್ತು ಅಕೊಮಡೇಷನ್ ಎರಡೂ ಫ್ರೀ ಕೊಡಾಕುಂತಾರೆ ನಿಮಗೆ. ಇಲ್ಲಿ PUC ಓದ್ತಿರುವಂಥವ್ರು ಮತ್ತು ಡಿಗ್ರಿ ಓದಲಿಕ್ಕೆ ಅಂತ ಬಯಸಿರುವಂಥವ್ರು ಮತ್ತು ಮಾಸ್ಟರ್ ಡಿಗ್ರಿ ಮಾಡಬೇಕಂತ ಬಯಸಿರುವಂಥ ಎಲ್ಲ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮತ್ತು PUC ಲೆವೆಲ್ ಇರುವಂಥ ಅಭ್ಯರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಈಗ ಓಪನ್ ಆಗಿದೆ. ಸೊ ಓಪನ್ ಆಗಿದೆ. ಇದಕ್ಕೆ ಕೊನೆ ದಿನಕ್ಕೆ ಯಾವಾಗಿದೆ, ಇಲ್ಲಿ ಕೊನೆ ದಿನಾಂಕ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಹಾಸ್ಟೆಲ್ ಅಪ್ಲಿಕೇಶನ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ನೋಡಿ ಹಾಸ್ಟೆಲ್ ಅಪ್ಲಿಕೇಶನ್ 15/6/2026. ಹೌದು, ನೆಕ್ಸ್ಟ್ 15/6/2026 ತನಕ ಅಪ್ಲಿಕೇಶನ್ ಓಪನ್ ಇರುತ್ತೆ. ಅಂದರೆ ನೆಕ್ಸ್ಟ್ ಮಂತ್ 15ನೇ ತಾರೀಕು ತನಕನೂ ಅಪ್ಲಿಕೇಶನ್ ಓಪನ್ ಇದೆ. 15ನೇ ತಾರೀಕು ತನಕ ನೀವು ಅಪ್ಲಿಕೇಶನ್ಗಳನ್ನು ಇಲ್ಲಿ ಸಲ್ಲಿಸಬಹುದು. 15ನೇ ತಾರೀಕು ತನಕ ಅಪ್ಲಿಕೇಶನ್ಗಳನ್ನು ನೀವು ಇಲ್ಲಿ ಹಾಕ್ಬೋದು. ಇದಕ್ಕೆ ನೀವು SSP ID ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೋಡಿರಿ, 5 ಸ್ಟೆಪ್ ಮುಖಾಂತರ ನೀವು ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೋಡಿ, ಇಲ್ಲಿ 5 ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ. 1ನೇ ಸ್ಟೆಪ್ ಏನು ಕೊಡ್ತಾ ಇದೆ ಅಂದರೆ ಇಲ್ಲಿ ಮೊದಲು ನೀವು SSP ID ಕ್ರಿಯೇಟ್ ಮಾಡ್ಕೋಬೇಕು. SSP ID ಕ್ರಿಯೇಟ್ ಮಾಡ್ಕೋಬೇಕು. ಎರಡನೇದಾಗಿ ನೀವು ಇಲ್ಲಿ ಏನು ಮಾಡ್ತಪ್ಪ ಅಂತಂದರೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ತಿರ್ಕ ಅಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ಫಿಲ್ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಫಿಲ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿ ಟ್ರ್ಯಾಕ್ ಮಾಡ್ತಾ ಇರಬೇಕು. ಟ್ರ್ಯಾಕ್ ಅಂದರೆ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಬೇಕು. ಹೌದ್ರಿ. ಸೊ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಹೋಗಿ ನೀವು ಲಿಂಕಿಗೆ, ಹೌದ್ರಿ, ನೀವು ರೆಡಿ ಇದ್ರಪ್ಪ ಅಂತಂದ್ರೆ ಇಲ್ಲಿ ಲಿಂಕಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು ರೀ. ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ, ನೀವು ಇದನ್ನು ಕ್ಲಿಕ್ ಮಾಡ್ಬೋದು. ನೋಡಿರಿ, ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಬಗ್ಗೆ ನೋಡಿರಿ. ಸೊ ಏನು ಥಿಂಗ್ಸ್ಗಳು ನೀವು ರೆಡಿ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಒಂದೇದು SSP ಸ್ಟೂಡೆಂಟ್ ID ಕ್ರಿಯೇಟ್ ಮಾಡ್ಬೇಕು. ಇಲ್ಲಾಂದ್ರೆ ಸ್ಯಾಟ್ಸ್ ನಂಬರ್, ಕಾಲೇಜ್ ಇದು ಹೈಸ್ಕೂಲದ್ದು ಸ್ಯಾಟ್ಸ್ ನಂಬರ್ ಅಥವಾ SSP ID, ಫೋನ್ ನಂಬರ್ ಇರ್ಬೇಕು ರೀ, ಕಾಸ್ಟ್, ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ ಏನಪ್ಪ ಅಂದರೆ ಯೂನಿವರ್ಸಿಟಿ ಡಿಪ್ಲೊಮಾ ಅಂದರೆ ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಆಗ್ತಾಯಿದ್ರೆ ನೀವು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್ ಇರಬೇಕು. ಆಮೇಲೆ ಕಾಲೇಜ್ ಸರ್ಟಿಫಿಕೇಟ್ಸ್ ಎಲ್ಲ ಮಾರ್ಕ್ಸ್ಗಳು ಇರಬೇಕು. ಮಾಸ್ಟರ್ ಡಿಗ್ರಿ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡ್ರೆಸ್ ಸಮೇತ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರಬೇಕು. ಇವೆಲ್ಲ ಇದ್ಬಿಟ್ರೆ ಅಂದರೆ ನೀವು ಈಸಿಯಾಗಿ ಅಪ್ಲಿಕೇಶನನ್ನು. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ರೀ. ಆಧಾರ್ ಕಾರ್ಡ್ ನೀವು ಅಪ್ಡೇಟೆಡ್ ಇರಬೇಕು. SSLC ಮತ್ತು PUC, SSLC ಮತ್ತು ಆಧಾರ್ ಕಾರ್ಡ್ ಎರಡೂ ಸೇಮ್ ಹೆಸರು ಇರಬೇಕು, ನೆನಪಿರಲಿ.